ಈಗ ಅವ್ರೇನಾದ್ರು ಕರ್ಸಿದ್ರ? ಸರ್, ಅದು ನಮ್ಮ ಊರಿನ ಹಿರಿಯರಿಂದ ನಾವು ಬರಲ್ಲ ಅಂತ ಹೇಳಿದ್ವಿ. ಅವರು ಇಲ್ಲ, ನಾವು ಬನ್ನಿ, ಅವ್ರು ದೊಡ್ಡವರಲ್ವಾ, ಬನ್ನಿ, ಏನಾಗಲ್ಲ ಅಂತ ಅಂದ್ರು. ಸರಿ ಆಯ್ತು, ನಿಮ್ಮ ಮಾತ್ಗೂ ಬೆಲೆ ಕೊಡ್ತೀವಿ, ಅವ್ರ ಮಾತ್ಗೂ ಬೆಲೆ ಕೊಡ್ತೀವಿ ಅಂದ್ಬಿಟ್ಟು ನಾವು ಹೋದ್ರೆ ಶುಕ್ರವಾರ ಸಿಗ್ತೀನಿ ಅಂದ್ರು, ಸಿಗ್ಲಿಲ್ಲ. ಶನಿವಾರ ಸಿಗ್ತೀನಿ ಅಂದ್ರು, ಸಿಗ್ಲಿಲ್ಲ. ಭಾನುವಾರ 11 ಗಂಟೆಗೆ ಹೇಳಿದ್ರು. ಆಮೇಲೆ ತಿರ್ಗಾ ಇಲ್ಲ 11 ಗಂಟೆಗೆ ಆಗಲ್ಲ, ಸಂಜೆ 3 ಗಂಟೆಗೆ ಅಂದ್ರು. ತಿರ್ಗಾ 3 ಗಂಟೆಗೆ ಹೋದ್ರೆ 4 ಗಂಟೆವರೆಗೂ ಕಾಯಿಸಿದ್ರು. ಆಮೇಲೆ ಬಂದ್ಮೇಲೂ ನಾವು ಅಲ್ಲಿ ಹೋದಾಗ ಅಲ್ಲಿ ಒಂದು 10 ಜನ, ಒಂದು 10-15 ಜನ ಹಿರಿಕರಿದ್ರು. ಅವರೆಲ್ಲ ಹೇಳಿದ್ರು, ಅಲ್ಲಿ ಬಂದಿದ್ದಾರೆ ನೋಡಿ, ಪಾಪ ಅವ್ರ ಮಗನೇ ಮೃತಪಟ್ಟಿದ್ದು, ಮಾತಾಡ್ಸಿ ಅಂದರೆ ಮಾತಾಡ್ಸೋಣ ಬಿಡಿ, ಆಮೇಲೆ ಮಾತಾಡ್ಸ್ತೀನಿ, ಇವಾಗ ಮಾತಾಡ್ಸ್ತೀನಿ ಅಂತ ಬರೀ ಬೇರೆಯವ್ರದ್ದು ಮಾತಾಡಿ ಅವ್ರನ್ನ ನೋಡೋದೇ ಆಯಿತು. ನಮ್ಮ ಕಡೆ ನೋಡ್ಲೂ ಇಲ್ಲ ಅವರು. ಅರ್ಧ ಗಂಟೆ ತಿರ್ಗಾ ಅಲ್ಲೂ ವೆಯ್ಟ್ ಮಾಡಿಸಿದ್ರು. ಕೂತಿದ್ರೆ ಆಮೇಲೆ ಕೇಳಿದ್ರು ಅವರು, ಯಾರು ಇವರು, ಇವನು ಯಾರು ಅಂತಲೇ ಕೇಳ್ತಿದ್ರು ನಮ್ಮ ಅಪ್ಪನ್ನೆಲ್ಲ. ಅವರು ಇದ್ದವ್ರು ಹೇಳಿದ್ರು, ಅವರು ಮೃತಪಟ್ಟ ತಂದೆ, ಇವ್ರ ತಾಯಿ, ಇವ್ರ ಅಕ್ಕ, ಹಿಂಗೆ ತಂಗಿ, ನನ್ನ ತಂಗಿನೂ ಬಂದಿದ್ದು, ನಮ್ಮ ಯಜಮಾನ್ರು ಎಲ್ಲರನ್ನೂ ಹೋಗಿದ್ವಿ. ನಾವಿಷ್ಟೇ ಜನ ಹೋಗಿದ್ದವರು. ಆಮೇಲೆ ಇದನ್ನೆಲ್ಲ ಕೇಳಿದ್ಮೇಲೆ ಅವರು, ಸರ್ ಅಲ್ಲ ಸರ್, ಹಿಂಗಾಯ್ತಲ್ಲ ಸರ್, ಏನಾಯಿತು, ನೀವು ಜಾಗದಲ್ಲಿ ಇದ್ರಂತಲ್ಲ, ಹೆಂಗಾಯ್ತಿದ್ರು, ಏನಾಯಿತು ಸರ್, ಹೆಂಗೆ ಅಂತ ಕೇಳಿದ್ದಕ್ಕೆ ಅವರು, ಏನೋ ಆಗೋಯ್ತು, ಅದಕ್ಕೆ ನಾವೇನು ಮಾಡೋಣ,